ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ಮಹದೇವಪುರ ಕೆರೆ ನೋಡ್ಕೊಂಬರೋಣ. ಈ ಕೆರೆ ಬಂದು ಬಾಗ್ಮನೆ ಟೆಕ್ ಪಾರ್ಕ್ ಇದೆಯಲ್ಲ, ಅದ್ರ ಹತ್ರ ಬರುತ್ತೆ. ಇಲ್ಲಿಂದ ಒಂದು 500 ಮೀಟ್ರ್ ದೂರ ಅಷ್ಟೇ ಬಾಗ್ಮನೆ ಟೆಕ್ ಪಾರ್ಕ್. ಟೈಮಿಂಗ್ಸ್ ಬಂದು ಬೆಳಗ್ಗೆ 5ರಿಂದ 9 ಗಂಟೆ, ಮತ್ತು ಸಂಜೆ 4ರಿಂದ 7 ಗಂಟೆ ತನಕ ಓಪನ್ ಇರುತ್ತೆ. ನೋಡಿ, ಇದೇ ಕೆರೆ. ಇದು ಆ್ಯಕ್ಚುಲಿ 2011 ಫುಲ್ ಹಾಳಾಗಿತ್ತಂತೆ. ಇವಾಗ ಎಲ್ಲ ರಿಜ್ಯುನೇಟ್ ಮಾಡಿ ನೋಡಿ, ಎಲ್ಲ ಕ್ಲೀನ್ ವಾಟರ್ ಇದೆ. ಇದು ಮುಂಚೆ ಎಲ್ಲ ಸೀವೇಜು ನೀರೆಲ್ಲ ಸೇರ್ಕೊಂಡು ಫುಲ್ಲು ಪೊಲ್ಯೂಟ್ ಆಗಿತ್ತು. ಇವಾಗೆಲ್ಲ ಕ್ಲೀನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಆ ಕಡೆ ದೂರದಲ್ಲಿ ಕಾಣ್ತಿದೆಯಲ್ಲ, ಅದೇ ಬಾಗ್ಮನೆ ಪಾರ್ಕ್. ಅದು ಇದು ಈ ಕೆರೆ ಬಂದು ಅದು ವರ್ತೂರು ಕೆರೆ, ಈ ಕೆರೆ ಮತ್ತು ನೆಕ್ಸ್ಟ್ ದೊಡ್ಡನಕಂದಿ ಕೆರೆ, 3 ಲಿಂಕ್ ಆಗಿದ್ದಾವೆ. ವರ್ತೂರು ಕೆರೆ ಮತ್ತು ಅಲ್ಲಿಂದ ಈ ಕಡೆ ಇಲ್ಲಿಗೆ ನೀರು ಹರಿದು ಇಲ್ಲಿಂದ ದೊಡ್ಡನಕಂದಿ ಕೆರೆಗೆ ಹೋಗ್ತದೆ. ಅದು ಔಟ್ಫ್ಲೋ. ಇಲ್ಲಿ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಿದ್ದಾರೆ. ಅಲ್ಲಿ ಸೀವೇಜ್ ನೀರೆಲ್ಲ ಅಲ್ಲಿ ಟ್ರೀಟ್ ಆಗಿ ಆಮೇಲೆ ಕೆರೆಗೆ ಬಿಡ್ತಾರೆ. ಮತ್ತೊಂದು 2 ಕಿಲೋಮೀಟ್ರ್ ಸುತ್ತಾಡ್ತಾ ಆಗುತ್ತೆ. ಆರಾಮಾಗಿ ಟ್ರ್ಯಾಕ್ ಎಲ್ಲ ಹಾಕಿದ್ದಾರೆ ವಾಕಿಂಗಿಗೆ. ಅಲ್ಲಲ್ಲಿ ಕೂರೋಕ್ಕೆ ಜಾಗ ಎಲ್ಲ ಚೆನ್ನಾಗಿದೆ. ನೋಡಿ, ನೀರು ಈಗ ಎಷ್ಟು ಕ್ಲೀನಾಗಿ ಕಾಣ್ತಿದೆ. ಕೆಲವೊಂದು ಪಕ್ಷಿಗಳು ನೋಡ್ಬೋದು. ಅಲ್ಲಿ ನಡುಗಡ್ಡೆ ಇದೆಲ್ಲ, ಅಲ್ಲೆಲ್ಲ ಪಕ್ಷಿಗಳು ಬರ್ತವೆ ಸಂಜೆ ಹೊತ್ತು. ಚೆನ್ನಾಗಿದೆ ಜಾಗ. ಈ ಸೈಡು ಬಂದರೆ ಒಂದು ವಿಸಿಟ್ ಕೊಡಿ. ನಾ ಆಕ್ಸಿಡೆಂಟಾಗೆ ನೋಡಿದ್ದು ಅಲ್ಲಿ. ಇಲ್ಲ ಹತ್ರ ಫ್ರೆಂಡ್ ನೋಡೋಕ್ಕೆ ಬಂದಿದ್ದೆ. ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂದಿದ್ದಕ್ಕೆ ಸರಿ ಇಲ್ಲೇ ವೆಯ್ಟ್ ಮಾಡೋಣ ಅಂತ ಇಲ್ಲಿ ಕೆರೆ ನೋಡಿದೆ, ಅಲ್ಲಿ ಎಂಟ್ರೆನ್ಸು. ಸರಿ ನೋಡ್ಕೊಂಬರೋಣ ಅಂತ ಒಳಗೆ ಬಂದರೆ ನೋಡಿ ಈ ಥರ ಇದೆ. 1 ಅವರ್ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಒಂದು ಸುತ್ತಾಕೊಂಬರೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ. ಇನ್ನು ಸುಮಾರು ಕೆರೆಗಳು ಹಾಳಾಗಿರೋ ಇದೆ. ಎಲ್ಲ ಈ ಥರ ರಿಜ್ಯುನೇಟ್ ಮಾಡಿ ಡೆವಲಪ್ ಮಾಡಿದ್ರೆ ಇನ್ನೊಂದು 50-60 ಕೆರೆಗಳು ಉಳಿಸ್ಕೋಬೋದು. ನೋಡಿ, ಅಲ್ಲಿ ತೆಪ್ಪನ್ನು ತಗೊಂಬರ್ತಾ ಇದ್ದಾರೆ. ಮೀನುಗಳು ಸಾಕಿರ್ಬೇಕು. ಈ ಕಡೆ ಚಿಲ್ಡ್ರನ್ ಪ್ಲೇ ಏರಿಯಾನೂ ಇದೆ. ಇದು ಎಂಟ್ರೆನ್ಸ್ ಪಕ್ಕನೇ ಬರುತ್ತೆ. ಎಂಟ್ರೆನ್ಸ್ ಈ ಕಡೆ ರೈಟ್ ಸೈಡ್ ಬಂದರೆ ಅಲ್ಲೇ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಅಲ್ಲಿ ಜಾಗ ಇದೆ. ಇವತ್ತಿಂದು ವಿಡಿಯೋ ಇಷ್ಟೇ. ನಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.